ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು. ನಾನು ಯಾವ್ದೇ ಒಂದು, ಅದು ಚಿತ್ರರಂಗ ಆಗ್ಬೋದು, ರಾಜಕೀಯ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ 25 ವರ್ಷ ಸಕ್ಸಸ್ಸು ಇದು ಖಂಡಿತ. ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ. ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದಂದ್ರೆ ನಾನು ಕಲ್ತ್ಕೊಂಡ್ ಬಂದಿದ್ದೆ. ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾ ದೊಡ್ಡ ಸೀನಿಯರ್ಸ್ ನಮ್ ಜೊತೆಗೆ ಯಾರು ಇವತ್ತಿಲ್ಲ, ದೊಡ್ಡ ದೊಡ್ಡವರು. ಆದ್ರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ. ರವಿ ಸರ್ ಆಗ್ಬೋದು, ಶಿವಣ್ಣ ಅವ್ರು ಆಗ್ಬೋದು, ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು. ಯಾಕಂದ್ರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನ್ಗೊಂದು ಪಾತ್ರ ಕೊಟ್ಟಿದ್ರು. ಅವ್ರ ನಾಯಕರು ಆಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ಅವ್ರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು. ನಾನು ಅವ್ರ ಕಾಲೇಜಲ್ಲಿ ಒಂದು ಪಾತ್ರ ಅದು, ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು. ಆದ್ರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ನಾರಾಯಣ ಅವರು. ಅದಕ್ಕೆ ನಿಮ್ಗೆ ಅವಾಗ್ಲೇ ನಾನು ಅಂದಿದ್ದು ಈ ಟಂಗ ಕಟ್ಟ ಕುದುರೆ ಅಂದಾಗ ಅಂದ್ರೆ ನಾನು ಇದನ್ನಂತ ಹೇಳ್ತಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಮಾಡ್ತಾ ಇದೆ. ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸ್ ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ. ಯಾಕಂದ್ರೆ ಪ್ರಾಣಿಗಳನ್ನ ಹೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ. ಯಾಕಂದ್ರೆ ಯಾವ್ದಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ, ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ. ಅದಕ್ಕೇನೆ ಯಾಕಂದ್ರೆ ಒಂದು ನಾನು ಹೇಳ್ತೀನಿ, ಫಸ್ಟ್ ಅವಮಾನಗಳನ್ನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಮಾನಗಳು ಆದ್ಮೇಲೆ ಸನ್ಮಾನ ಸಿಗೋದು. ನಮ್ಗೆ ಪಡ್ಕೊಳ್ಳೋಣ, ಪರವಾಗಿಲ್ಲ. ಚಪ್ಪಲಿ ಹೊಡಿತಾರೆ, ಹೊಡ್ರೆ ಪರವಾಗಿಲ್ಲ. ಮೋಸ್ಟ್ಲಿ ಅವನಿಗೆಲ್ಲ ಆ ತರ ಬೇಜಾರಾಗಿರ್ಬೇಕು, ಪರವಾಗಿಲ್ಲ. ಯಾಕೆ ಹೂವು ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಹೇಳ್ಕೊಂಡು ಹಾಕ್ಸ್ಕೊಳ್ಳಲ್ಲ, ಅದು ಕೂಡ ಪ್ರೌಡಾಗಿ ಇಟ್ಕೊಳ್ಳೋಣ, ತಪ್ಪೇನಿಲ್ಲ. ಆಮೇಲೆ ಅನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ 100% ಐ ಆಮ್ ಎ ಬ್ಯಾಡ್ ಬಾಯ್. ಏನಾಗುತ್ತೆ, ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಟ್ಕೊಳ್ಳೋಕ್ಕಾಗುತ್ತೆ. ಪರವಾಗಿಲ್ಲಮ್ಮ, ಹೂ ನಮ್ಮ ಅಂತ. ಯಾಕಂದ್ರೆ ನೀನ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗಂದ್ಬಿಟ್ಟು ಓದಿದೀವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ. ಅದು ಇಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗ್ಲಿ ಏನೇ ಆಗ್ಲಿ ಆ ಪದ ನಂಗೆ ತುಂಬಾ ಇಷ್ಟ ಅಂತೀನಿ. ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಏನು, ನಾನೇನ್ ಕೆಲಸ ಮಾಡ್ಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಮೊದಲೇ ನೀನ ದಿನ ಬಿಡಿ ನಿಮ್ಗಳಿಗೆ ತಲೆ ಕೆಡ್ಸ್ಕೊಂಡು ನಾನೇ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ತಂತ ನನ್ನ ನಿರ್ಮಾಪಕರು, ನನ್ನನ್ನ ಡೈರೆಕ್ಟ್ ಮಾಡೋಂತ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನ್ ಮನೆಗೆ ಹಾಕೊಳ್ಳಲ್ಲ. ಇದಕ್ಕೆ ನಾನೇ ತಲೆ ಕೆಡಿಸ್ಕೊಂಡೆ, ಹೌದು ಅಲ್ವಾ? ಇಲ್ಲ 25 ವರ್ಷ ಇಷ್ಟೆಲ್ಲ ನಾನು ತಲೆ ಹಾಕೊಂಡಿದ್ರೆ 25 ವರ್ಷ ಮೋಸ್ಟ್ 10 ವರ್ಷ ಓಡೋಗ್ಬಿಡ್ತಿದ್ದೇನೆ ಎಲ್ಲಾರು. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಇದು, ನನಗಿದಾಗ್ಲೇಬೇಕು, ಇದು ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಡ್ ಬಂದಿರೋಂಥ ದಾರಿ ಇದು.